ನಾನು ಬಟ್ಟೆ ಕಟ್ ಮಾಡ್ತಾ ಇರುವಂತಹ ಈ ಕಟ್ಟರ್ ನ ಕೇಳ್ಕೊಂಡು ತುಂಬಾ ಕಾಲ್ಸ್ ಮೆಸೇಜಸ್ ಬರ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರು ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ, ಓಕೆನಾ? ಹಾಗೇನೆ ಇದೇನಪ್ಪಾ ಅಂದ್ರೆ ಆಕ್ಚುಲಿ ಬರೋದಕ್ಕಿಂತ ಮುಂಚೆನೆ ಕಸ್ಟಮರ್ಸ್ ವೇಟ್ ಮಾಡ್ತಿರ್ತಾರೆ ಬಂತ ಅಂತ ಹೇಳಿ. ಬಂದ ತಕ್ಷಣ ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ. ಈಗೇನ್ ತೋರಿಸ್ತಾ ಇದೀನಿ, ಇವರು ನನ್ನ ರೆಗ್ಯುಲರ್ ಕಸ್ಟಮರ್. ಆಕ್ಚುಲಿ ಇವರಿಗೆ ಒಂದು ನಾನು ನೆಟ್ದು ಗೌನ್ ಸ್ಟಿಚ್ ಮಾಡ್ತಾ ಇದೀನಿ. ಆನ್ಲೈನ್ ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾ ಇದೀನಿ. ಸೊ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಈ ಪ್ಯಾಟರ್ನ್ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಇವ್ರದ್ದು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಅಲ್ಲೇ ವೇರ್ ಮಾಡಿಸಿ ನೋಡಿದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಅವ್ರಿಗೂ ತುಂಬಾ ಖುಷಿ ಆಯ್ತು. ಈ ತರ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು ತುಂಬಾ ದಿನದಿಂದ. ಇವರು ಬಟ್ಟೆಗಳನ್ನ ಜಾಸ್ತಿ ಪೆಂಡಿಂಗ್ ಇಟ್ಕೋತಾ ಇರ್ತೀನಿ ನಾನು. ಬಟ್ ಇವಾಗ ಆನ್ಲೈನ್ ಕ್ಲಾಸಿಗೋಸ್ಕರನೇ ಬಟ್ಟೆಗಳನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರ್ತೀನಿ ಈ ತರ ಪ್ಯಾಟರ್ನ್, ಮತ್ತೆ ಅದೇ ತರ ಪ್ಯಾಟರ್ನ್ ಸ್ಟಿಚ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಕಸ್ಟಮರ್ ಕೇಳಿದಾಗ ನಾನು ಆನ್ಲೈನ್ ಕ್ಲಾಸಿಗೆ ಮಾಡ್ದಂಗೂ ಆಗುತ್ತೆ, ಹಾಗೇನೆ ಸ್ಟೂಡೆಂಟ್ಸಿಗೆ ತೋರ್ಸ್ದಂಗೂ ಆಗುತ್ತೆ, ಅವರಿಗೆ ಕಸ್ಟಮರ್ದು ಬಟ್ಟೆನೂ ಕೂಡ ಸ್ಟಿಚ್ ಆಗುತ್ತೆ. ಸೊ ಹಾಗಾಗಿ ಅವ್ರದೇ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ. ಅಲ್ಲೇ ವೇರ್ ಮಾಡಿಸಿ ಕೂಡ ನೋಡಿಸ್ದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂತು. ನಾನಿವಾಗ ನಮ್ಮ ಹೊಸ ಶಾಪ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಬಟ್ಟೆನ. ಯಾಕಂದ್ರೆ ಅಲ್ಲಿ ಹಳೆ ಶಾಪ್ ಅಲ್ಲಿ ಕೆಳಗಡೆ ನೆಲದಲ್ಲಿ ಹಾಕೊಂಡ್ ಕಟ್ ಮಾಡಕ್ಕೆ ಸ್ಪೇಸ್ ಇಲ್ಲ, ಓಕೆನಾ? ಇದಿಷ್ಟು ಮತ್ತೆ ಟೇಬಲ್ ಮೇಲೆ ಹಾಕೊಂಡ್ ಕಟ್ ಮಾಡ್ತೀವಿ ಅಂದ್ರೂ ಕೂಡ ಸ್ಪೇಸ್ ತುಂಬಾ ಬೇಕಾಗುತ್ತೆ. ಹಾಗಾಗಿ ಟೇಬಲ್ ಮೇಲೆ ಕೂಡ ಹಾಕೊಂಡ್ ಕಟ್ ಮಾಡಕ್ ಆಗಲ್ಲ. ಅದಕ್ಕೇನೆ ನಮ್ಮ ಹೊಸ ಶಾಪ್ ಅಲ್ಲಿ ಹೋಗಿ ಕಟಿಂಗ್ ಮಾಡ್ಕೊಬಂದು ಮತ್ತೆ ಹಳೆ ಶಾಪ್ಗೆ ಒಂದು ಸ್ಟಿಚಿಂಗ್ ಮಾಡಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ನೀವು ಕೂಡ ಇದೇ ತರ ಎಲ್ಲಾ ತರ ಪ್ಯಾಟ್ರನ್ ಡ್ರೆಸ್ಸಸ್, ಗೌನ್ಸ್, ಲೆಹಂಗಾ ಎಲ್ಲ ಕಲಿಬೇಕು ಅಂದ್ರೆ ನೀವು ಕೂಡ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಕಲಿಬಹುದು, ಓಕೆನಾ? ನೋಡಿ, ಫೈನಲ್ ಔಟ್ಪುಟ್ ಈ ತರ ಬಂದಿದೆ. ತುಂಬಾನೇ ಚೆನ್ನಾಗ್ ಬಂದಿತ್ತು. ಅವ್ರಿಗೆ ಎಲ್ಲೂ ಕೂಡ ಪರ್ಫೆಕ್ಟ್ ಫಿಟ್ಟಿಂಗು, ಎಲ್ಲೂ ಕೂಡ ಲೂಸ್ ಆಗ್ಲಿ ಟೈಟ್ ಆಗ್ಲಿ ಏನಿಲ್ಲ. ಬಟ್ ಅವರು ಫುಲ್ ಲೆಂತ್ ಮಾಡಿಸ್ಕೊಡ್ಲಿಲ್ಲ, ಅವರಿಗೆ ಸ್ವಲ್ಪ ಶಾರ್ಟ್ ಇರ್ಲಿ ಅಂತ ಹೇಳಿ ಫ್ರಾಕ್ ತರ ಮಾಡಿಸ್ಕೊಂಡ್ರು. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೇನೆ ಮೊನ್ನೆ ನಾನು ಒಂದು ನೆಟ್ ಬ್ಲೌಸ್ ಹಾಕಿದ್ದೆ, ಬ್ಲಾಕ್ ಕಲರ್ದು. ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಹಾಕಿದೆ. ತುಂಬಾ ಜನ ಇಷ್ಟಪಟ್ರು ಆ ಬ್ಲೌಸ್ ನ. ಎಷ್ಟೋ ಜನ ಇಷ್ಟಪಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಎಲ್ಲಂದ್ರೆ ಅವಾಗ್ಲೇ ಸ್ವಲ್ಪ ಬ್ಲೌಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾನು. ನೆಕ್ಸ್ಟ್ ನಾನು ಅದು ಆ ತರ ಬ್ಲೌಸ್ ಕೂಡ ನಾನು ಬ್ಲೌಸ್ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೀನಿ. ಆ ತರ ಬ್ಲೌಸ್ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಬ್ಲೌಸ್ ನನಗೆ ಅದೇ ತರ ಬ್ಲೌಸ್ ಬಂತು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಅದನ್ನ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಹೇಳಿ, ಓಕೆನಾ? ಅದೇ ಆ ಬ್ಲೌಸು ಆಕ್ಚುಲಿ ನಾನು ಇವಾಗ ಸ್ಟಿಚ್ ಮಾಡ್ಕೊಂಡಿರೋದಲ್ಲ. ಆ ಬ್ಲೌಸ್ ಸ್ಟಿಚ್ ಮಾಡಿ ನಾನು ಒಂದು 6-7 ವರ್ಷ ಆಗಿದೆ. ಅವಾಗ್ಲೇ ಸ್ಟಿಚ್ ಮಾಡ್ಕೊಂಡಿದ್ದು ಬ್ಲೌಸು. ಬಟ್ ಒಂದು 6-7 ವರ್ಷದಲ್ಲಿ ಒಂದು 2 ಸರಿ ವೇರ್ ಮಾಡಿದೀನಿ ಅಷ್ಟೇ ಬ್ಲೌಸ್. ಅದು ಮೊನ್ನೆನೆ ವೇರ್ ಮಾಡಿದ್ದು. ಸೊ ಹಾಗಾಗಿ ನೀವು ಮುಂಚೆ ನೋಡಿಲ್ಲ, ಅವತ್ ನೋಡಿದ್ರೆ. ಬಟ್ ತುಂಬಾ ಜನ ನನಗೆ ಕಮೆಂಟ್ಸ್ ಹಾಕಿದ್ರು ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಂತ. ವಾಟ್ಸಪ್ ಅಲ್ಲಿ ಕೂಡ ನಿಮ್ ಬ್ಲೌಸ್ ತುಂಬಾ ಚೆನ್ನಾಗಿತ್ತು, ಆ ತರ ತೋರ್ಸಿ ಅಂತಾನು ಕೂಡ ಕೇಳ್ಕೊಂಡಿದ್ರಿ. ಹಾಗೇನೆ ಮತ್ತೆ ಇನ್ನೊಂದು ಏನ್ ಜಾಸ್ತಿ ಕಾಲ್ಸ್ ಬರ್ತಾ ಇರೋದು ಅಂದ್ರೆ ನನ್ನ ಕಟಿಂಗ್ ಮಿಷಿನ್ ಏನಿದೆ ಅದ್ರ ಬಗ್ಗೆ ಕೇಳ್ಕೊಂಡು ತುಂಬಾ ಜನ ಕಾಲ್ ಮಾಡ್ತಾರೆ. ಹೌದು, ಆಕ್ಚುಲಿ ಈ ಮಿಷಿನ್ ಬಂದ್ಮೇಲೆ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ ಕೆಲ್ಸ. ಯಾಕಂದ್ರೆ ಮಾರ್ಕಿಂಗ್ ಮಾಡೋದು ನಾವು ಮುಂಚೆ ಎಷ್ಟು ಟೈಮ್ ತಗೊಳ್ತೀವಿ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಬೇಕಾಗತ್ತೆ ಮಾರ್ಕಿಂಗ್ ಮಾಡಕ್ಕೆ. ಬಟ್ ಕಟಿಂಗ್ ಮಾಡಕ್ಕೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಕತ್ರಿ ಇಟ್ಕೊಂಡು ಪ್ರೆಸ್ ಮಾಡಿ ಕಟ್ ಮಾಡ್ತೀವಿ ನಾವು ಯೂಶಲಿ. ಇದ್ರಲ್ಲಿ ಹಂಗೆ ಸ್ಟ್ರೈಟ್ ಆಗಿ ಕೈಯಲ್ಲಿ ಇಟ್ಕೊಂಡ್ರೆ ಮತ್ತೆ ನಮ್ಗೆ ಕಟ್ ಮಾಡಕ್ ಸುಸ್ತಾಗಲ್ಲ. ಒಂದೊಂದ್ಸರಿ ಕತ್ರಿ ಹಾಳಾಗಿದ್ದಾಗ ಸುಸ್ತಾಗತ್ತೆ ಕಟ್ ಮಾಡಕ್ಕೆ. ಇದ್ರಲ್ಲೇನ್ ಸುಸ್ತಾಗಲ್ಲ ಆ ತರ. ಮತ್ತೆ ಇನ್ನೊಂದೇನಂದ್ರೆ ಈ ಸೀಸರ್ನ ಅಂದ್ರೆ ಏನ್ ಎಲೆಕ್ಟ್ರಿಕ್ ಸೀಸರ್ ಯೂಸ್ ಮಾಡ್ತಿದೀನಿ, ಇದನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅಂದ್ರೆ ನೀವು ನಮ್ದು ಸೀಸರ್ ಏನಂದ್ರೆ ಒಂದ್ಸರಿ ನಾವು ಬೀಳ್ತಿದ್ವಿ ಅಂದ್ರೆ ಅದು ಹೋಯ್ತು ಅಂತ, ಕಟ್ ಆಗಲ್ಲ ನೀಟಾಗಿ ಸೀಸರ್ ಬೀಳ್ತಿದ್ರೆ. ಸೊ ಮತ್ತೆ ಇನ್ನೊಂದು ಆಪ್ಷನ್ ಅಲ್ಲಿ ಏನಂದ್ರೆ ಅದನ್ನ ಸೀಸರ್ನ ಮತ್ತೆ ನಾವು ಶಾರ್ಪ್ ಮಾಡಿಸಿ ಯೂಸ್ ಮಾಡ್ಬೋದು. ಬಟ್ ಇದ ಹಂಗಲ್ಲ, ಇದನ್ನ ಒಂದ್ಸರಿ ನೀವು ಬೀಳ್ಸಿದ್ರಿ ಅಂದ್ರೆ ಮತ್ತೆ ಅದನ್ನ ಶಾರ್ಪ್ ಮಾಡ್ಕೊಂಡು ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನ್ ತಗೊಂಡ್ ಬಂದು ಒಂದೇ ದಿನಕ್ಕೆ ಅದೇನಿದೆ ಅದು ಕಟ್ಟರ್ ಕೊಟ್ಟಿದಾರಲ್ವಾ ಆ ಡಿವೈಸ್ ಆಕ್ಚುಲಿ ಬೀಳಿಸ್ಬಿಟ್ಟೆ ನಾನು ಒಂದೇ ದಿನಕ್ಕೆ. ಆಕ್ಚುಲಿ ಬೀಳಿಸ್ದೆ ತಂದು ಒಂದೇ ದಿನಕ್ಕೆ. ಬೀಳ್ಸಿದ ತಕ್ಷಣ ಮತ್ತೆ ಅದು ಕಟ್ಟೆ ಆಗ್ಲಿಲ್ಲ.
ನೆಕ್ಸ್ಟ್ ಅದ್ರದ್ದು ಇನ್ನೊಂದು ಸ್ಪೇರ್ ಪಾರ್ಟ್ಸ್ ಇನ್ನೊಂದು ಕೊಟ್ಟಿದ್ರು. ಸೊ ಅದನ್ನ ಹಾಕೊಂಡು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನೀವು ಈ ಸೀಸರ್ ನ ಯೂಸ್ ಮಾಡೋರು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಇದು ಚಾರ್ಜಬಲ್, ನೀವು ಒನ್ ಅವರ್ ಬರುತ್ತೆ ಇದನ್ನ ಯೂಸ್ ಮಾಡಕ್ಕೆ. ಆಮೇಲೆ ಮತ್ತೆ ಚಾರ್ಜ್ ಹಾಕೊಂಡು ನೀವು ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ, ಆತರ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ತುಂಬಾ ಜಾಸ್ತಿನೂ ಹಾಕೊಂಡು ಕಟ್ ಮಾಡಕ್ ಆಗಲ್ಲ ಬಟ್ಟೆನ. ಅದಕ್ಕೆ ನೀವು ತುಂಬಾ ಜಾಸ್ತಿ ಬಟ್ಟೆ ಹಾಕೊಂಡು ಕಟ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಇನ್ನ ಸ್ವಲ್ಪ ಬೇರೆ ತರದ್ದೇ ಬರುತ್ತೆ ಎಲೆಕ್ಟ್ರಿಕ್ ಸೀಸರ್. ಇದ್ರಲ್ಲಿ ನೀವು ಒಂದು 4 ಬ್ಲೌಸ್, ಒಂದ್ 5 ಬ್ಲೌಸ್ ಒಟ್ಟಿಗೆನೆ ಹಾಕೊಂಡು ಕಟ್ ಮಾಡ್ಬೋದು ಲಾಸ್ಟ್. ಅದಕ್ಕಿಂತ ಜಾಸ್ತಿ ಹಾಕೊಂಡು ಕಟ್ ಮಾಡಕ್ ಆಗಲ್ಲ. ಈ ಡ್ರೆಸ್ಗಳನ್ನೆಲ್ಲ ನೀವು 2-3 ಜೊತೆ ಡ್ರೆಸ್ಗಳನ್ನ ಹಾಕೊಂಡು, ಅದು ಕಾಟನ್ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಕೂಡ ಕಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ ನಿಮ್ಗೆ. ತುಂಬಾ ಜನ ಕೇಳ್ತಿದ್ರು ಇದ್ರ ಬಗ್ಗೆ, ಸೊ ಹಾಗಾಗಿ ಕೇಳ್ತಾ ಇದೀನಿ. ಅದಕ್ಕೆ ನೀವು ಜಾಸ್ತಿ ಬಟ್ಟೆಗೆ ಇನ್ನು ಬೇರೆ ತರ ಬರುತ್ತೆ, ಅದನ್ನ ನೀವು ತಗೊಂಡು ಯೂಸ್ ಮಾಡ್ಬೋದು. ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿನೂ ಕೂಡ ಇದೆ ಇದು. 5,000 ವರ್ಗೂ ಇದೆ ಇದು. ಇನ್ನ ಕಾಸ್ಟ್ಲಿ ಇದೆ, ಅದನ್ನ ನೋಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ನೀವು ಜಾಸ್ತಿ ಬಟ್ಟೆ ಕಟ್ ಮಾಡೋ ತರ ಬೇಕು ಅಂದ್ರೆ ಅದನ್ನ ನೋಡ್ಬಿಟ್ಟು ವಿಚಾರಿಸ್ಕೊಂಡು ತಗೊಳ್ಳಿ. ಓಕೆನಾ. ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಿದ್ರಲ್ಲ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ. ನೋಡಿ, ಈ ತರ ನಾನು ಆಕ್ಚುಲಿ ಇವಾಗ ಒಂದು 3 ಬ್ಲೌಸ್ ಒಟ್ಟಿಗೆ ಹಾಕೊಂಡು ಕಟ್ ಮಾಡ್ತಾ ಇದ್ದೀನಿ. ಒಂದೇ ಮೆಜರ್ಮೆಂಟ್ ಇದ್ರೆ ಒಟ್ಟಿಗೆ ಹಾಕೊಂಡು ಈ ತರ ಕಟ್ ಮಾಡ್ಬೋದು. ಚೆನ್ನಾಗಿದೆ, ಒಂಥರ ಕಟ್ ಮಾಡಕ್ಕೆಲ್ಲ ಚೆನ್ನಾಗಿದೆ, ನೋಡಕ್ಕೂ ಕೂಡ ಚೆನ್ನಾಗಿದೆ. ನೋಡಕ್ ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ತಿದಾರಲ್ವಾ ಅಂತ ಅನ್ಸುತ್ತೆ. ಹಂಗಾಗಿ ನೀವು ಕೂಡ ಯೂಸ್ ಮಾಡ್ಬೋದು. ಬಟ್ ಅದೇ ಹೇಳಿದ್ನಲ್ವಾ, ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡಿ, ಹುಷಾರಾಗಿ ಇಟ್ಕೊಳ್ಳಿ. ಒಂದು ನಂತರ ಒಂದೇ ದಿನಕ್ಕೆ ಬೀಳಿಸ್ಕೊಂಡು ಹಾಳು ಮಾಡ್ಕೋಬೇಡಿ. ನೋಡಿ, ಈ ತರ ಕಟ್ ಮಾಡಿದೆ. ಆಕ್ಚುಲಿ ಇದೆಲ್ಲ ಒಬ್ರದೇ ಬ್ಲೌಸ್ ಆಗಿತ್ತು, ಸೊ ಹಾಗಾಗಿ ಒಂದೇ ಸರಿ ಕಟ್ ಮಾಡ್ಬಿಟ್ಟೆ. ನನ್ಗೆ ಆಕ್ಚುಲಿ ಈ ಸೀಸರ್ ಯೂಸ್ ಮಾಡಿದ್ಮೇಲೆ ನಾರ್ಮಲ್ ಸೀಸರ್ನ ಯೂಸ್ ಮಾಡಕ್ಕೆ ಬೇಜಾರು. ಇದನ್ನೇ ಹುಡ್ಕೋಕ್ ಹೋಗ್ತೀನಿ, ಬೇರೆ ಸೀಸರ್ ಅಲ್ಲಿ ಕಟ್ ಮಾಡಕ್ಕೇನೆ ಬೇಜಾರಾಗುತ್ತೆ. ಇದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ ಆ ತರ. ಈಗ ಆಕ್ಚುಲಿ ನಾನು ವೇರ್ ಮಾಡಿರೋ ಬ್ಲೌಸ್, ಇವತ್ತು ಈ ವಿಡಿಯೋದಲ್ಲಿ ವೇರ್ ಮಾಡಿರೋ ಬ್ಲೌಸ್ ಬಂದ್ಬಿಟ್ಟು ಮಧುಬಾಲ ಬ್ಲೌಸ್. ಬಟ್ ವಿತ್ ಟೈಯಿಂಗ್ ಇಲ್ಲ, ಫ್ರಂಟ್ ಅಲ್ಲಿ ಡೋರಿ ಬರುತ್ತಲ್ವಾ ಕಟ್ಟಕ್ಕೆ, ಆತರ ಡೋರಿ ಇಲ್ಲ. ಹಂಗೆ ಮಧುಬಾಲ ಪ್ಯಾಟ್ರನ್ ಸ್ಟಿಚ್ ಮಾಡ್ಕೊಂಡಿದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಬ್ಲೌಸು. ಆಮೇಲೆ ಮೊನ್ನೆ ವಿಡಿಯೋದಲ್ಲಿ ಆಕ್ಚುಲಿ ನಾನು ಮಾಡಿರೋದು ಏನು ಬ್ಲೌಸ್ದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ಲಿಲ್ಲ. ಸುಮ್ನೆ ಜಸ್ಟ್ ಒಂದು ಬ್ಲೌಸ್ ಕಟಿಂಗ್ ಅಲ್ಲಿ ಹಂಗೆ ಅದ್ರದ್ದು ಏನ್ ಸಾರಾಂಶ ಹೇಳ್ತಾರಲ್ಲ ಆ ತರ ಆಕ್ಚುಲಿ ಅದೊಂದ್ ಸ್ವಲ್ಪ ಡಿಟೇಲ್ಸ್ ಹೇಳಿದ್ದೆ. ಯಾವ ತರ ನಿಮಗೆ ಒಂದ್ ಸ್ವಲ್ಪ ಫಾರ್ಮುಲಾ ಹೇಳ್ಬಿಟ್ಟು ಹೇಳಿದ್ದೆ ಅಷ್ಟೇನೆ. ನಾನು ಬ್ಲೌಸ್ದೇ ಕ್ಲಾಸಸ್ ಮಾಡ್ಬೇಕಾದ್ರೆ ಒಂದೊಂದೇ ಇದನ್ನ ಇಷ್ಟ ತಗೊಳ್ಳಿ, ಇದನ್ನ ಇಷ್ಟ ತಗೊಳ್ಳಿ ಅಂತ ಹೇಳಿದ್ರೇನೆ ನಿಮಗ್ ತಲೆಗೆ ಹೋಗೋದು. ನಾನ್ ಸುಮ್ನೆ ಈ ತರ ವ್ಲಾಗ್ ಮಾಡಿದ್ರೆ ನಿಮ್ಗೆ ಹೋಗಲ್ಲ ತಲೆಗೆ, ಅದ್ ನನಗೂ ಗೊತ್ತಿದೆ. ನಾನು ಆಕ್ಚುಲಿ ಇವಾಗ ಬ್ಲಾಗೇ ಮಾಡ್ತಿರೋದು. ನಾನು ಯಾವ್ದು ಬ್ಲೌಸ್ ಕ್ಲಾಸ್ ಆಗ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿಲ್ಲ ಇದುವರೆಗೂ ನನ್ನ ಯಾವ ವಿಡಿಯೋದಲ್ಲೂ. ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದೀನಿ. ಮೊನ್ನೆ ಒಬ್ರು ಅದೇ ಹೇಳಿದ್ರು, ನೀವ್ ಹಿಂಗೆ ಜಸ್ಟ್ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಕೊಂಡು ಹೋದ್ರೆ ಏನು ಗೊತ್ತಾಗಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಹೌದು, ನೆಕ್ಸ್ಟ್ ವಿಡಿಯೋಸ್ ಕಟಿಂಗ್ ವಿಡಿಯೋಸ್ ಮಾಡಿದ್ರೇನೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗೋದು. ಇಲ್ಲ ಅಂದ್ರೆ ಕಟಿಂಗ್ ವಿಡಿಯೋ ಮಾಡ್ತಾನೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ನನ್ಗೆ ಅಲ್ಲಿ ಏನು ಗಲಾಟೆ ಇರಬಾರ್ದು, ಸೌಂಡ್ ಇರಬಾರ್ದು. ಆಗ ನಾನು ಒಂದು ಕಟಿಂಗ್ ವಿಡಿಯೋನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮಗೆ ಮಾಡಿದಾಗ ಮಾತ್ರನೇ ಅರ್ಥ ಆಗುತ್ತೆ. ಇವಾಗ ಕಸ್ಟಮರ್ಸ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾನು ವಿಡಿಯೋನ ರೆಕಾರ್ಡಿಂಗ್ ಅಲ್ಲಿ ಇಟ್ಟಿರ್ತೀನಿ ಅಷ್ಟೇನೆ. ಅಂದ್ರೆ ವಿಡಿಯೋ ಮಾಡಿ ಕ್ಯಾಮ್ರಾನ ಆನ್ ಮಾಡಿ ಇಟ್ಟಿರ್ತೀನಿ ಅಷ್ಟೇನೆ. ಅವಾಗ ಏನ್ ರೆಕಾರ್ಡ್ ಆಗಿರುತ್ತೆ ಅದನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದೀನಿ. ಈಗ ಕೆಲವರು ಎಕ್ಸ್ಪೀರಿಯನ್ಸ್ ಇರ್ತದಲ್ವಾ, ಅಂತವ್ರಿಗೆ ನಾನು ನೋಡ್ದಾಗ ಅವ್ರಿಗೆ ಹೌದು ಇದು ಸ್ಲೀವ್ ಕಟ್ ಮಾಡ್ತಾ ಇದ್ದಾರೆ, ಇದು ಬ್ಯಾಕ್ ಕಟ್ ಮಾಡ್ತಿದ್ದಾರೆ, ಇದು ಫ್ರಂಟ್ ಕಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ನಾನು ಎಷ್ಟೆಷ್ಟು ಮೆಜರ್ಮೆಂಟ್ ತಗೋತಾ ಇದೀನಿ ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ನಾನು ಅದಕ್ಕೆ ಅಂತಾನೆ ಮಾಡ್ಬೇಕು. ಇವಾಗ ಇದೊಂದು ಬ್ಲೌಸ್ ತೋರಿಸ್ತಾ ಇದೀನಿ, ನಾರ್ಮಲ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅಂತ ತೋರಿಸ್ತಾ ಇದೀನಿ ಅಂತ. ಒಂದು ಬ್ಲೌಸ್ ಕಟಿಂಗ್, ನಾರ್ಮಲ್ ಬ್ಲೌಸ್ ಕಟಿಂಗು ಇಲ್ಲ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗು
ಅಂತ ಹೇಳಿ ಒಂದು ತಮ್ನೈಲ್ ಹಾಕಿ ನಾನ್ ನಿಮ್ಗೆ ಅದು ಕಟಿಂಗ್ದೇ ವಿಡಿಯೋ ಮಾಡ್ತಾ ಇದ್ದೆ ಅಂತಂದ್ರೆ ನಿಮ್ಗೆ ಅದು ಚೆನ್ನಾಗ್ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ಆಲ್ರೆಡಿ ಇವಾಗ ಕಸ್ಟಮರ್ ಬಂದಿದ್ದಾರೆ. ಕಸ್ಟಮರ್ ಬರ್ತಾ ಇರ್ತಾರೆ, ನಾನು ಇದು ಮಾಡ್ತಾ ಇರ್ತೀನಿ, ಕಟಿಂಗ್ ಮಾಡ್ತಿರ್ತೀನಿ. ಅವರಿಗೆ ನಾನು ಅವ್ರಿಗೆ ಕೇಳ್ಬೇಕಾಗತ್ತೆ, ಏನು ಎತ್ತ ಅವ್ರಿಗೆ ಬಟ್ಟೆ ಕೊಡ್ಬೇಕಾಗತ್ತೆ, ಸೆಂಟ್ರಲ್ಲಿ ಎದ್ದೋಗ್ತಾ ಇರ್ತೀನಿ. ಸೊ ಹಂಗಾಗಿ ಅದನ್ನ ಪ್ರಾಪರ್ ಆಗಿ ನಾನು ವಿಡಿಯೋಸ್ ಮಾಡ್ತಿಲ್ಲ. ಇವಾಗ ನೆಕ್ಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆನಾ? ಈಗ ನನ್ಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ ಆಲ್ರೆಡಿ ರೆಡಿ ಇದೆ. ಎಂಬ್ರಾಯ್ಡ್ರಿಗೆ ಯಾರ್ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಆಲ್ರೆಡಿ ಕ್ಲಾಸಸ್ ಎಲ್ಲ ರೆಡಿ ಇದೆ. ಇನ್ನ ಟೈಲರಿಂಗು ಮತ್ತೆ ಟೈಲರಿಂಗ್ ಅಲ್ಲಿ ಬ್ಲೌಸ್ ಡ್ರೆಸ್ ಎರಡೂ ಮಾಡ್ತಿರೋದ್ರಿಂದ ಆ ಕಡೆಗೂ ಟೈಮ್ ಕೊಡ್ಬೇಕು. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಕ್ಕೇನೆ ನನಗೆ ಟೈಮ್ ಸಿಗ್ತಿಲ್ಲ. ನೆಕ್ಸ್ಟ್ ಅದೆರಡೂನು ಮುಗಿಸಿದ್ಮೇಲೆ ನಾನು ಇದ್ರಲ್ಲೂ ಕೂಡ ಕಟಿಂಗ್ ವಿಡಿಯೋಸ್, ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಹಾಕ್ತೀನಿ. ನೋಡಿ, ಆಕ್ಚುಲಿ ನಾನ್ ಬಟ್ಟೆಗಳು ಸೇಲ್ ಮಾಡ್ತೀನಲ್ವಾ, ಸ್ಯಾರೀಸು, ಆಲ್ರೆಡಿ ಎಷ್ಟ್ ಜನ ಕಸ್ಟಮರ್ಸ್ ವೇಟ್ ಮಾಡ್ತಿದ್ದಾರೆ. ಈಗ ಬಟ್ಟೆ ಬರ್ತಾ ಇದೆ ಅಂತ ಅಂದ್ರೆ, ಇಲ್ಲ ಬಟ್ಟೆ ನೆಕ್ಸ್ಟ್ ಬರುತ್ತೆ, ಅವತ್ ಬರುತ್ತೆ, ಇವತ್ ಬರುತ್ತೆ ಅಂತ ಹೇಳ್ತಾ ಇರ್ತೀನಲ್ವಾ, ಅವತ್ತೇ ವೇಟ್ ಮಾಡ್ತಿರ್ತಾರೆ. ಆಲ್ರೆಡಿ ಬಂತ ಕಾಲ್ ಮಾಡಿ ಕೂಡ ಕೇಳ್ತಿರ್ತಾರೆ, ಇಲ್ಲ ಈ ಸರಿ ಬಂತ ಅಂತ ಹೇಳಿ. ಅದು ಬಂದ ತಕ್ಷಣ ಸುಮಾರು ಸ್ಯಾರಿಗಳು ಇಲ್ಲೇನೆ ಸೇಲ್ ಆಗುತ್ತೆ. ನಾನು ಎಲ್ಲಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳಕ್ಕೂ ಕೂಡ ಫೋಟೋನೇ ತೆಕ್ಕೊಂಡಿರಲ್ಲ ಯಾವ್ದು ಸ್ಯಾರೀಸ್. ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕೂಡ ಹಾಕೊಳಲ್ಲ. ಇನ್ನ ನಾನು ಹೊಸ ಶಾಪಿಗೆ ತಗೊಂಡೇ ಹೋಗಿಲ್ಲ ಬಟ್ಟೆನ. ಆಲ್ರೆಡಿ ಒಂದು 4-5-6 ಜನ ಇಲ್ಲೇ ವೇಟ್ ಮಾಡ್ಕೊಂಡ್ ನಿಂತಿದ್ರು. ಹಳೆ ಶಾಪ್ ಅಲ್ಲೇ ಹಾಕಿ ಎಲ್ಲ ಓಪನ್ ಮಾಡಿ ಅವ್ರಿಗೆ ಯಾವ್ದಾವ್ದು ಬೇಕು ಎಲ್ಲ ಸೆಲೆಕ್ಟ್ ಮಾಡಿ ಆದ್ಮೇಲೆನೆ ಹೊಸ ಶಾಪಿಗೆ ತಗೊಂಡೋಗಿ ಹಾಕಿದ್ದು. ಆಲ್ಮೋಸ್ಟ್ ತುಂಬಾ ಸ್ಯಾರೀಸ್ ಎಲ್ಲ ಹಂಗೆ ಸೇಲ್ ಆಗತ್ತೆ. ನಾನ್ ಆಕ್ಚುಲಿ ಎವ್ರಿ ಫ್ರೈಡೆ ಸ್ಯಾರೀಸ್ ವೇರ್ ಮಾಡ್ತೀನಿ. ಶಾಪಿಗೆ ಸ್ಯಾರಿ ಹಾಕೊಂಡ್ ಬರ್ತೀನಿ. ಅದೊಂಥರ ಇಷ್ಟ ನನಗೆ ಸ್ಯಾರಿ ಹಾಕೊಂಡು ಕೆಲ್ಸ ಮಾಡಕ್ಕೆ. ನೋಡಿ, ಆಕ್ಚುಲಿ ಇವಾಗ ಕೂಡ ಕಾಲ್ ಮಾಡಿದ್ರು, ನನ್ ಸೀಸರ್ ಕೇಳ್ಕೊಂಡ್ ಕಾಲ್ ಮಾಡಿದ್ರು, ಎಲೆಕ್ಟ್ರಿಕ್ ಸೀಸರ್ ಎಲ್ ಸಿಗುತ್ತೆ ಅಂತ. ನೀವು ಮಿಷಿನ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅದೇ ಶಾಪ್ ಅಲ್ಲಿ ಸಿಗುತ್ತೆ ನೋಡಿ. ಇವಾಗ ಅದನ್ನೇ ಕೇಳ್ಕೊಂಡ್ ಕಾಲ್ ಮಾಡಿದ್ರು. ತುಂಬಾ ಜನ ಅದನ್ನೇ ಕೇಳ್ಕೊಂಡ್ ಕಾಲ್ ಮಾಡ್ತಿರೋದು, ಎಲೆಕ್ಟ್ರಿಕ್ ಸೀಸರ್ ಬಗ್ಗೆನೆ. ಎಲ್ ಸಿಗುತ್ತೆ, ಎಷ್ಟು ಏನು ಅಂತ ಹೇಳಿ. ಮಿಷಿನರಿ ಶಾಪ್ ಅಲ್ಲಿ ಸಿಗುತ್ತೆ ನೋಡಿ. ಓಕೆನಾ? ಅಲ್ಲೇ ನಾನು ಯಾವ್ದನ್ನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ತುಂಬಾ ಜನ ಏನಂದ್ರೆ ಫುಲ್ ವಿಡಿಯೋನೇ ನೋಡಲ್ಲ ನೀವು. ಎಲ್ ತಗೊಂಡ್ರಿ, ಆನ್ಲೈನ್ ಅಲ್ಲಿ ತಗೊಂಡ್ರಾ ಆ ವಿಡಿಯೋಗ್ ಬಂದು ಕಮೆಂಟ್ ಮಾಡಿರ್ತೀರಾ ಆನ್ಲೈನ್ ಅಲ್ಲಿ ತಗೊಂಡ್ರಾ ಅಂತ. ಆ ವಿಡಿಯೋ ಪೂರ್ತಿ ನೋಡಿರೋದೇ ಇಲ್ಲ ಅಂತ ನೀವು. ಓಕೆನಾ? ಹಂಗೆ ಆನ್ಲೈನ್ ಅಲ್ಲಿ ತಗೊಂಡಿಲ್ಲ ನಾನು, ಶಾಪ್ ಅಲ್ಲೇ ತಗೊಂಡಿರೋದು. ಓಕೆನಾ? ಆಮೇಲೆ ಇವಾಗ ಈ ಮಂತ್ ಫುಲ್ ನಾನು ಎವ್ರಿ ಫ್ರೈಡೆ ಸ್ಯಾರೀಸ್ ವೇರ್ ಮಾಡಿದೀನಿ. ಎಲ್ಲಾ ಸ್ಯಾಟರ್ಡೆ ಕೂಡ ಎಲ್ಲಾ ಫ್ರೈಡೆ ಕೂಡ ನಾನು ಸ್ಯಾರೀಸ್ ವೇರ್ ಮಾಡಿದೀನಿ. ನೆಕ್ಸ್ಟ್ ಇನ್ನ ಬಿಸಿ ಆದ್ಮೇಲೆ ಹೆಂಗೋ ಏನೋ ಗೊತ್ತಿಲ್ಲ, ಬೇಗ ಹೋಗ್ಬೇಕು ಅಂತ ಬರೀ ಡ್ರೆಸ್ ಹಾಕೊಂಡ್ ಬಂದೇ ಹೇಳಕ್ಕಾಗಲ್ಲ. ಬಟ್ ಸ್ವಲ್ಪ ಫ್ರೀ ಇತ್ತು ಅಂದ್ರೆ ನನ್ಗೆ ಸ್ಯಾರಿ ಉಡಕ್ ತುಂಬಾ ಇಷ್ಟ. ಸೊ ಹಂಗಾಗಿ ಸ್ಯಾರೀಸ್ ಜಾಸ್ತಿ ವೇರ್ ಮಾಡ್ತೀನಿ. ಈಗ ಆಕ್ಚುಲಿ ಒಂದು 3 ಬ್ಲೌಸು ಒಬ್ರದೇನೆ ಇವಾಗ ಕಟ್ ಮಾಡ್ತಿರೋದು ಕೂಡ. ಅವರು ಕೊಟ್ಟು ತುಂಬಾ ದಿನ ಆಗಿತ್ತು. ಬಟ್ ಇವಾಗ ಸ್ವಲ್ಪ ಆಷಾಢದಲ್ಲಿ ಒಂದ್ ಸ್ವಲ್ಪ ಫ್ರೀ ಇರೋದ್ರಿಂದ, ಸ್ವಲ್ಪ ಅಂದ್ರೆ ಕೆಲ್ಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇದನ್ ವಿಡಿಯೋ ಮಾಡ್ಕೊಂಡು ತುಂಬಾ ದಿನ ಆಯ್ತು, ಇವಾಗ ಅಪ್ಲೋಡ್ ಮಾಡ್ತಿದೀನಿ. ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಇದ್ದಾಗ ಹಳೆ ಕಸ್ಟಮರ್ದು ತುಂಬಾ ಹಿಂದೆ ಇಟ್ಕೊಂಡಿರೋರ್ನೆಲ್ಲ ಖಾಲಿ ಮಾಡ್ಬಿಡೋಣ, ಕಟ್ ಮಾಡಿ ಅಂತ ಹೇಳಿ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಅರ್ಜೆಂಟ್ ಇದೆ, ನಮ್ಗೆ ಬೇಕು ಬಟ್ಟೆ, ಇಂಥ ದಿನಾನೇ ಬೇಕು ಅಂತ ಕೇಳೋರಿಗೆ ಬೇಗನೆ ಸ್ಟಿಚ್ ಮಾಡ್ಕೊಡ್ತೀವಿ. ಬಟ್ ಪರವಾಗಿಲ್ಲ, ನಿಧಾನವಾಗಿ ಕೊಡಿ ಅಂದವ್ರಿಗೆ 6 ತಿಂಗಳಾದ್ರೂ ಬಟ್ಟೆ ಕೊಡಕ್ ಆಗಲ್ಲ. ಮೇ ಬಿ ಎಲ್ಲಾ ಟೈಲರ್ಗಳು ಹಂಗೇನೆ, ಏನೋ ಗೊತ್ತಿಲ್ಲ. 6 ತಿಂಗಳೇನು, ವರ್ಷ ಆದ್ರೂ ಕೊಡಲ್ಲ. ನಾನಂತೂ ಇಲ್ಲಿ ಮಲ್ಲಿಕಾ ಅಂತ ಇದಾರೆ, ಅವ್ರದ್ದು ವರ್ಕ್ ಬ್ಲೌಸ್ ಗಳನ್ನ ವರ್ಷ ಆಯ್ತು ಇಟ್ಕೊಂಡು. ಅವ್ರು ಪರವಾಗಿಲ್ಲ ಕೊಡು ಅಂತ ಕೊಟ್ಟಿದ್ನೆಲ್ಲ ಹಂಗೆ ಮಾಡ್ತೀನಿ. ಇಲ್ಲ ಇವತ್ತು ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕು, ಬೇಕು ಅಂತ ಹೇಳೋಗಿರೋ ಬಟ್ಟೆಗಳನ್ನೆಲ್ಲ ಬೇಗನೆ ಮುಗಿಸ್ಬಿಡ್ತೀನಿ. ಹಂಗೆ ಎಲ್ಲಾ ಟೈಲರ್ಗಳು ಮೇ ಬಿ ನನ್ ತರಾನೇ ಅನ್ಸುತ್ತೆ. ನೀವು ಹಂಗೆ ಇದ್ರೆ ಒಂದ್ ಕಮೆಂಟ್ ಮಾಡಿ. ನಾನಂತೂ ಹಂಗೇನೆ. ಓಕೆನಾ? ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ನನ್ನ ಸೀಸರು. ಆಲ್ಮೋಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅದು ಟ್ರೆಂಡ್ ಆಗುತ್ತೆ. ಸೊ ಹಂಗಾಗಿ ನಾನು ಯೂಸ್ ಮಾಡಿದ್ಮೇಲೆ ಮತ್ತೆ ಎಲ್ಲರೂ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಬ್ರಾಯ್ಡ್ರಿನೂ ಹಂಗೇನೆ. ಎಂಬ್ರಾಯ್ಡ್ರಿ ಕ್ಲಾಸ್ ಅಲ್ಲಿ ನನ್ನ ಹತ್ರ ಕಲ್ತಿರೋರು ತುಂಬಾ ಜನ ಕ್ಲಾಸಸ್ಸೇ ಮಾಡ್ತಿದ್ದಾರೆ, ಎಷ್ಟೊಂದ್ ಜನ.
ಎಂಬ್ರಾಯ್ಡ್ರಿ ಕ್ಲಾಸಸ್ ಮಾಡ್ಕೊಂಡಿದ್ದಾರೆ, ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ನನ್ನ ಹತ್ರ ಕಲ್ತಿರೋರು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದೀರಾ ಒಂದ್ ಕಮೆಂಟ್ ಮಾಡಿ ನನ್ಗೆ, ಓಕೆನಾ? ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದಾರೆ, ಖುಷಿಯಿಂದ ಹೇಳ್ಕೊತಾರೆ ಕೆಲವರು. ನಾನು ಅನು ಮೇಡಮ್ ಹತ್ರ ಕಲ್ತಿದ್ದು, ಅನು ಅಕ್ಕ ಹತ್ರ ಕಲ್ತಿದ್ದು ಎಂಬ್ರಾಯ್ಡ್ರಿನ, ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ಅವ್ರ ಹತ್ರ ಕಲ್ತ ಮೇಲೆ ನಾನು ಇಷ್ಟ ಮಾಡ್ತಿದೀನಿ ಅಂತ ಹೇಳ್ಕೊತಾರೆ ಖುಷಿಯಿಂದ. ಅದು ನನಗೂ ಖುಷಿನೇ. ಯಾರ್ಯಾರೆಲ್ಲ ನನ್ನ ಹತ್ರ ಕಲ್ತಿದ್ದೀರಾ ಒಂದ್ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನೋಡಿ, ಇದೊಂದು ಈಗ ಭಯ ಇಲ್ವಲ್ಲ, ಸೊ ಹಂಗಾಗಿ ಒಂದೊಂದು ಮಧ್ಯೆ ಒಂದೊಂದು ಬ್ಲೌಸ್ನ ನಾನೇ ವರ್ಕ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಇದೊಂದಿತ್ತು ಟೈಲರ್ ಕೊಟ್ಟಿದ್ದು. ಅವ್ರು ಬರ್ತಾರೆ ಅಂತ ತುಂಬಾ ದಿನದಿಂದ ವೆಯ್ಟ್ ಮಾಡಿದೆ. ನೋಡಿ ಬಂದೇ ಇಲ್ಲ. 15ಕ್ಕೆ ಬರ್ತೀನಿ ಅಂದವರು ಬಂದಿಲ್ಲ. ಅಂದ್ರೆ 1 ತಿಂಗಳು ರಜೆ ಅಂತ ಹೋದವರು 2 ತಿಂಗಳಾಯ್ತು ಇನ್ನೂ ಬಂದಿಲ್ಲ. ಇವತ್ತು ಬರ್ತಾ ಇದಾರಂತೆ, ಬಟ್ ನಾಳೆ ಬರಲ್ಲ ಕೆಲ್ಸಕ್ಕೆ. ನಾಡಿದ್ದು ಬರ್ತಾರೆ, ಅಂದ್ರೆ ಮಂಗಳವಾರದಿಂದ ಬರ್ತಾರೆ. ಮಂಗಳವಾರದಿಂದ ಬಂದ್ರೆ ಇನ್ನು ವರ್ಕ್ ಬ್ಲೌಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನದು ಇಟ್ಕೊಂಡಿದೀನಿ, ಅವ್ರು ಬರ್ತಾರೆ ಅನ್ನೋದಕ್ಕೋಸ್ಕರನೇ ವರ್ಕ್ ಮಾಡಕ್ಕೆ. ಅದಕ್ಕೋಸ್ಕರ ಇವಾಗ ಅವ್ರು ಇಲ್ಲ ಅಂತ ಹೇಳಿ ನಾನೇ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು, ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು.